ಹಾಯ್, ಹಲೋ, ಮಾಹಿತಿ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ವಿಚಾರವಾಗಿ ಮಾತಾಡೋಣ ಅಂತ ಯೂಟ್ಯೂಬ್ಗೆ ವಾಯ್ಸ್ ಕೊಟ್ಟಿದ್ದೀನಿ. ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಬಟ್ ಇವತ್ತು ನಾನು ತುಂಬ ಇಷ್ಟಪಡೋವಂಥ ಸಂಗೀತಗಾರರಾದ ಎಸ್ ಜಾನಕಿಯವರು ಇವತ್ತು ನಿಧನ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಪ್ಲೀಸ್ ಯಾರಾದರೂ ಹೊಸೊಬ್ರು ನೋಡ್ತಾಯಿದ್ರೆ ಈ ವಿಡಿಯೋನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಸಂಗೀತಗಾರರಿದ್ದಾರೆ, ಮೇಲ್ ಆರ್ ಫೀಮೇಲ್. ಬಟ್ ಎಸ್ ಜಾನಕಿಯವರು ಅವ್ರ ವಾಯ್ಸು ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಅವ್ರ ಮೆಲೋಡಿ ಸಾಂಗ್ಸು, ಆ ಕೋಟಿಗೊಬ್ಬ ಬಂದ ನೋಡಮ್ಮ ಸಾಂಗು ವೆರಿ ಎಕ್ಸ್ಟ್ರಾಡಿನರಿ ಸಾಂಗ್. ಅವ್ರ ವಾಯ್ಸು ನನಗೆ ಆ್ಯಕ್ಚುಲಿ ಎಸ್ ಜಾನಕಿ ಅವರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರದ್ದು ಯಾವುದೋ ಒಂದು ಸಾಂಗ್ ಹಾಡಿದ್ದಕ್ಕೆ ಸೇಮ್ ಅದೇ ರೀತಿ ಬಂತು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಎಸ್ ಜಾನಕಿ ಅವ್ರ ಥರ ಹಾಡ್ತೀರಾ ಅಂತ ಅಂದಿದ ತಕ್ಷಣ ನನಗೆ ಗೊತ್ತೇ ಇರಲಿಲ್ಲ ಅವರು ಸಿಂಗರ್ ಅಂತ. ನಾನು ಆ ಹೆಸರನ್ನು ತಗೊಂಡು ಗೂಗಲಲ್ಲಿ ಸರ್ಚ್ ಮಾಡಿದೆ. ಅವರು ಸರಿಸುಮಾರು 20ಕ್ಕೂ ಹೆಚ್ಚು ಭಾಷೆಯಲ್ಲಿ 48,000 ಹಾಡುಗಳನ್ನು ಹಾಡಿದ್ದಾರೆ. ನಿಜವಾಗ್ಲೂ ಅವರ ಏಜಿಗೆ, ಅವರ ಇದ್ದ ವರ್ಷಗಳಲ್ಲಿ 48,000 ಹಾಡುಗಳನ್ನ ಹಾಡಿದ್ದಾರೆ ಅಂದರೆ ರಿಯಲಿ ಗ್ರೇಟ್ಫುಲ್. ನನಗೆ ಯಾವುದೋ ಒಂದು ಕ್ಷಣ, ಒಂದು ದಿನ 4 ನಿಮಿಷ ಅವ್ರ ಸಾಂಗನ್ನ ಹಾಡಿದ್ದಕ್ಕೆ ನನಗೆ ಎಸ್ ಜಾನಕಿ ಥರ ಹಾಡ್ತೀರಾ ಅಂತ ತುಂಬ ಖುಷಿಯಾಯಿತು. ಬಟ್ ಅವರ ಹಾಡಿರೋ ಅಂಥ ಸಾಧನೆನ ಕೇಳಿದಾಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಬಟ್ ಅವರು ಇವತ್ತು ಇಲ್ಲ, ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಅವರ ಕುಟುಂಬಕ್ಕೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿಯನ್ನು ದೇವ್ರು ಕೊಡಲಿ ಅಂತ ಈ 2 ಮಾತುಗಳನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅವ್ರಿಗೆ ಡಾಕ್ಟರೇಟ್ ಪದವಿ ಕೂಡ ಬಂದಿದೆ, ಹಾಗೆ ಪದ್ಮವಿಭೂಷಣ ಪ್ರಶಸ್ತಿ ಕೂಡ ಬಂದಿದೆ ನಮ್ಮ ಮೈಸೂರು ಸಂಸ್ಥಾನದ ಕಡೆಯಿಂದ. ಅಂಥವರು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿಲ್ಲ ಅಂದರೆ ತುಂಬಲಾಗಿದೆ ನಷ್ಟ. ಸೊ ಓಕೆ.